ನಮಸ್ಕಾರ. ಉತ್ತರ ಕರ್ನಾಟಕ ಮಂದಿಗೆ ಉತ್ತರ ಕರ್ನಾಟಕ ಸುದ್ದಿಗಳನ್ನು ನೋಡೋಣ. ಯಾವ್ಯಾವ ಜಿಲ್ಲೆದಾಗ ಏನೇನು ಆಗೈತೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಈ ದರ್ಶನ್ ಬಗ್ಗೆ ಹೋಮ್ ಮಿನಿಸ್ಟರ್ ಸಾಹೇಬರು ಒಂದು ಏನೋ ಸ್ಟೇಟ್ಮೆಂಟ್ ಕೊಟ್ಟಾರ್ರಿ. ಅದು ಏನಂತ ನೋಡ್ಕೊಳ್ಳೋಣ, ಆಮೇಲೆ ಉತ್ತರ ಕರ್ನಾಟಕ ಸುದ್ದಿ ಏನಂತ ನೋಡೋಣ ಅಂತ. ಮೊದಲ ದರ್ಶನ್ಗೆ ಆಪರೇಷನ್ ಅಗತ್ಯನೇ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಸಾಹೇಬ್ರು ಹೇಳ್ಯಾರ. ಆಪರೇಷನ್ ಮಾಡಿಸ್ಕೋಬೇಕ್ರಿ ನಾನು ಅಂತ ಹಾಸ್ಪಿಟ್ಲಿಗೆ ಬಂದಾನ ದರ್ಶನ. ಆದರೆ ಅವಂಗೆ ಆಪರೇಷನ್, ಅವ ಆರಾಮದಾನ, ನಾಟಕ ಮಾಡಾಕತ್ತಾನವ ಅಂತ ಹೇಳಿ ದರ್ಶನ್ ಅವರಿಗೆ ಹೋಮ್ ಮಿನಿಸ್ಟರ್ ಹೇಳಿರೋ. ಗೃಹ ಸಚಿವ ಪರಮೇಶ್ವರ್ ಸೆನ್ಸೇಷನಲ್ ಸ್ಟೇಟ್ಮೆಂಟ್ ಇದು. ದರ್ಶನ್ ಜಾಮೀನು ಕ್ಯಾನ್ಸಲ್ ಬಗ್ಗೆ ಚಿಂತನೆ ನಡೆದಿರೋದು ಒಂದು ಕಡೆ, ಆದರೆ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲ ಅನ್ನೋದು ಕಾಣುತ್ತೆ. ಇದು ಹೋಮ್ ಮಿನಿಸ್ಟರ್ ಅವರ ಸೆನ್ಸೇಷನಲ್ ಸ್ಟೇಟ್ಮೆಂಟ್. ದರ್ಶನ್ಗೆ ಆಪರೇಷನ್ ಅಗತ್ಯವೇ ಇಲ್ಲ, ಆಪರೇಷನ್ ವಿಚಾರದಲ್ಲಿ ದರ್ಶನ್ ನಾಟಕ ಮಾಡ್ತಾ ಇದ್ದಾನೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ ಕೇಳೋಣ. ಅಲ್ಲ, ಈಗ ನಾವು FSL ರಿಪೋರ್ಟು ಬರಬೇಕು ಅಂತೇಳಿ ಹೈದ್ರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದ್ರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ಯಾವ ರೀಸನ್ಗಾಗಿ ಅವ್ರು ಬೇಲ್ ತಗೊಂಡಿದ್ರು? ಇಲ್ಲಿ ತನಕ ಅದಾಗಲಿಲ್ಲ. ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ ಅವ್ರೇನು ಹೇಳ್ಕೊಂಡ್ರು, ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಅಲ್ಲ, ಈಗ ನಾವು FSL ರಿಪೋರ್ಟು ಬರಬೇಕು ಅಂತೇಳಿ ಹೈದ್ರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದ್ರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ಯಾವ ರೀಸನ್ಗಾಗಿ ಅವ್ರು ಬೇಲ್ ತಗೊಂಡಿದ್ರು? ಇಲ್ಲಿ ತನಕ ಅದಾಗಲಿಲ್ಲ. ಆಪರೇಷನ್ ಅನ್ನುವಂಥದ್ದನ್ನ ಹೋಮ್ ಮಿನಿಸ್ಟರ್ ಈ ಸೆನ್ಸೇಷನಲ್ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕೊಲೀಗ್ಸ್ ಎಲ್ಲರೂ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ನಾಗರಾಜ್, ಸುರೇಶ್ ಮತ್ತು ಶ್ರೀಲಕ್ಷ್ಮಿ. ಸುರೇಶ್ ಅವ್ರನ್ನ ಕೇಳ್ತೀನಿ. ಸುರೇಶ್, ಹೋಮ್ ಮಿನಿಸ್ಟರ್ ಈಗ ದರ್ಶನ್ ವಿಚಾರವಾಗಿ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು ಯಾವ ಸಂದರ್ಭದಲ್ಲಿ, ಏನೆಲ್ಲ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ? ಎಸ್ ಶ್ರೀಪಾದ್, ಇವತ್ತು ಏನು ಗೃಹ ಸಚಿವರು ದರ್ಶನ್ ವಿಚಾರವಾಗಿ ಮಾತಾಡಿರುವಂಥದ್ದು, ಅವರು ನೀಡಿರುವಂಥ ಹೇಳಿಕೆ ಏನಿದೆ ಇದೆಲ್ಲವೂ ಕೂಡ ದರ್ಶನ್ಗೆ ಮತ್ತೆ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇ ವಿಚಾರವಾಗಿ ಈಗೇನು ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆಯಾದಂತಹ ಸ್ಥಳದಲ್ಲಿ ದರ್ಶನ್ ಅವರು ಹಾಜರಿದ್ದರು, ಯಾವ ಒಂದು ಫೋಟೋ ಲಭ್ಯ ಆಗಿತ್ತು, ಆ ಫೋಟೋ FSL ರಿಪೋರ್ಟ್ ಏನಿದೆ ಅದರಲ್ಲಿ ಬಂದಿದೆ. ಸೊ ಅದನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ, ಆ ಮೂಲಕ ಬೇಲನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ, ಕ್ಯಾನ್ಸಲ್ ಆಗ್ಬೋದು ಅನ್ನೋಂತಹ ಒಂದು ಸಾಧ್ಯತೆಗಳ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಮತ್ತೊಂದು, ನಾಳೆ ನಾಡಿದ್ದು ಆಪರೇಷನ್ ಮಾಡದೆ ಹೋದರೆ ಬೆನ್ಮೂಳನೆ ಮುರಿದೋಗ್ಬಿಡುತ್ತೆ ದರ್ಶನ್ ಅವ್ರದ್ದು ಅನ್ನೋ ರೀತಿಯಲ್ಲಿ ಬೇಲ್ಗೆ ಅಪೀಲನ್ನು ಮಾಡಿದ್ರು ಅವರ ವಕೀಲರು. ಸೊ ಆವಾಗ ಬೇಲನ್ನು ತೊಗೊಂಡೋಗಿದ್ದಾರೆ. ಆದರೆ ಈವರೆಗೂ ಕೂಡ ನನ್ನ ಬೇಲ್ ಏನೋ ಆಪರೇಷನ್ಗೆ ಕೈ ಹಾಕಿಲ್ಲ ಡಾಕ್ಟ್ರುಗಳು. ಸೊ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸೊ ಹೀಗಾಗಿ ನಾವು ಖಂಡಿತವಾಗಲೂ ಕೂಡ ಇದನ್ನು ನ್ಯಾಯಾಲಯದ ಅಂದರೆ ಕೋರ್ಟ್ ಮೂಲಕವೇ ಇದಕ್ಕೆ ಒಂದು ಉತ್ತರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಸೊ ಇವ್ರು ಹೇಳಿರ್ತಕ್ಕಂಥ ಎರಡೂ ಅಂಶಗಳೇನಿದೆ, ಈ ಎರಡೂ ಅಂಶಗಳು ಕೂಡ ಈಗ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಕೇವಲ ಬೇಲನ್ನು ತೆಗೆದುಕೊಂಡು ಒಂದು ರೀತಿ ರೆಸ್ಟ್ ಅನ್ನೋ ನೆಪದಲ್ಲಿ ಬಂದಿದ್ದಾರೆ ಅನ್ನೋಂತಕ್ಕಂಥದ್ದು, ಜೈಲಿನ ವಾಸವನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರನೇ ಅವರು ಬೇಲನ್ನು ಪಡೆದಿದ್ದಾರೆ ಅನ್ನೋಂತಕ್ಕಂತಹ ಸಂಶಯಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಅದೇ ಅನುಬಂಧದಲ್ಲೇ ಈಗ ಪೊಲೀಸ್ನವರು ಮತ್ತು ಗೃಹ ಇಲಾಖೆ ಕೂಡ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಗೃಹ ಸಚಿವರು ಕೂಡ ಆ ಒಂದು ಸುಳಿವನ್ನು ಬಿಟ್ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತಂದರೆ ಇನ್ನೇನು ಬೆನ್ಮೂಳನೆ ಮುರಿದೋಗ್ಬಿಡುತ್ತೆ, 2 ದಿನದಲ್ಲಿ 3 ದಿನದೊಳಗಡೆ ಆಪರೇಷನ್ ಆಗಬೇಕು ಅಂತ ಹೇಳಿದವರು ಈವರೆಗೂ ಕೂಡ ಆಪರೇಷನ್ ಆಗಿಲ್ಲ. ಈ ದಿನ ಮುಂದೂಡ್ತಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ರೆ ಇದು ಖಂಡಿತವಾಗಲೂ ಕೂಡ ಎಲ್ಲೋ ಒಂದು ನಾಟಕೀಯ ಬೆಳವಣಿಗೆ ಅಂತಕ್ಕಂಥ ಆ್ಯಂಗಲ್ನಲ್ಲಿ ಕೂಡ ಪೊಲೀಸರು ಮತ್ತು ಗೃಹ ಇಲಾಖೆ ಕೂಡ ಚಿಂತನೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಇದೆಲ್ಲದಕ್ಕೂ ಕೂಡ ಮತ್ತೆ ಅಂದರೆ ಕಾನೂನಿನ ಮೂಲಕವೇ ಉತ್ತರವನ್ನು ಕೊಡೋದಕ್ಕೆ, ಕಾನೂನಿನ ಮೂಲಕವೇನೇ ದರ್ಶನ್ ಕೇಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಂದರೆ ಮತ್ತಷ್ಟು ಚುರುಕನ್ನಗೊಳಿಸೋದಕ್ಕೂ ಕೂಡ ಗೃಹ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಈಗ ಕಾನೂನು ವಿಚಾರವಾಗಿ ತಾವು ಮಾತಾಡ್ತಾ ಇದ್ರಿ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ತೀನಿ ನಾನು ನಮ್ಮ ಪ್ರತಿನಿಧಿ ನಾಗರಾಜ್ ಇಂದ. ನಾಗರಾಜ್, ಲೀಗಲ್ ಆಸ್ಪೆಕ್ಟ್ಸ್ ಬಗ್ಗೆ ಈಗ ಸಹಜವಾಗಿ ಚರ್ಚೆ ಆಗುತ್ತೆ. ಒಂದು ಕಡೆ ಹೆಚ್ಚುವರಿ ಚಾರ್ಜ್ ಶೀಟ್ನ ಕಂಟಕ ಕೂಡ ಈಗ ದರ್ಶನ್ಗೆ ಎದುರಾಗಿದೆ ಅನ್ನೋದು ಒಂದು ಕಡೆ. ಆದರೆ
ಮತ್ತೊಂದು ಕಡೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಕೆಲವು ಫೋಟೋಸ್ಗಳು ಈಗ ಬಲವಾದ ಸಾಕ್ಷ್ಯವಾಗಿ ರೂಪುಗೊಳ್ತಾ ಇವೆ. ಸೊ ಇದು ಈಗ ಮಧ್ಯಂತರ ಜಾಮೀನಿನಲ್ಲಿ ಆಚೆ ಇರುವಂತಹ ದರ್ಶನ್ಗೆ ಮತ್ತೊಂದು ರೀತಿಯ ಸಂಕಟವಾಗಿ ಯಾವ ರೀತಿ ಕಾಡುತ್ತೆ, ಜೊತೆಗೆ ಇದು ಯಾವ ರೀತಿ ಕಾನೂನಿನ ಕಂಟಕವಾಗ್ಬೋದು ಅವರಿಗೆ? ಶ್ರೀಪಾದ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಒಂದು ಕಡೆ ಸಂಕಷ್ಟವನ್ನು ತರ್ತಾ ಇದ್ರೆ, ಏನು ಪೊಲೀಸರು ತನಿಖೆ ವೇಳೆಯಲ್ಲಿ ಒಂದಷ್ಟು ಫೋಟೋಗಳನ್ನು ರಿಟ್ರೀವ್ ಮಾಡಿದ್ದಾರೆ, ಅದು ಮತ್ತಷ್ಟು ಸಂಕಷ್ಟ ತರುವ ಸಾಧ್ಯತೆ ಅಂತಕ್ಕಂಥದ್ದು. ಅದರಲ್ಲೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೇಳಿಕೆ ಬಳಿಕ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಏನು ದರ್ಶನ್ಗೆ ಅಷ್ಟು ಸುಲಭ ಇಲ್ಲ. ಏನು ಈ 6 ವಾರಗಳ ಒಂದು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ್ರು ಅವರು ಅದರಲ್ಲೇ ಉಳಿಯೋದು ಅಥವಾ ರೆಗ್ಯುಲರ್ ಜಾಮೀನು ಅರ್ಜಿಯನ್ನು ಪಡೆದುಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಉತ್ತರ ಏನು 26ನೇ ತಾರೀಕು ದರ್ಶನ್ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಇದೆ. ಆವತ್ತು ಈ ವಿಚಾರಗಳನ್ನು, ಏನು ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಮತ್ತು ಪೊಲೀಸರು ರಿಟ್ರೀವ್ ಮಾಡಿರ್ತಕ್ಕಂಥ ಹೊಸ ಫೋಟೋಗಳನ್ನು ನ್ಯಾಯಾಲಯದ ಗಮನಕ್ಕೆ ತರಲಾಗುತ್ತೆ. ಜೊತೆಗೆ ಏನು ಅವರು ಮೊದಲು ಒಂದು ಮಾಹಿತಿಯನ್ನು ಕೊಟ್ಟು ಕೋರ್ಟ್ಗೆ ಅವರಿಗೆ ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ್ರು, ಅದು ಆಗ್ತಾ ಇಲ್ಲ ಅನ್ನೋ ವಿಚಾರವನ್ನು ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಒಂದು ವೇಳೆ ಕೋರ್ಟ್ ಅವರ ಜಾಮೀನನ್ನು ಮುಂದುವರಿಸೋದಕ್ಕೆ ಮನಸ್ಸು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಆ 26ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ಗೂ ಕೂಡ ಅಪೀಲ್ ಹೋಗೋದಕ್ಕೆ ಸಿದ್ಧತೆಯನ್ನು ಈಗಾಗಲೇ ಎಲ್ಲ ನಡೆಸ್ಕೊಂಡಿರ್ತಕ್ಕಂಥದ್ದು. 26ನೇ ತಾರೀಕು ನಡೆಯುವಂಥ ಬೆಳವಣಿಗೆಯನ್ನು ಆಧರಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಗೃಹ ಇಲಾಖೆ ಒಪ್ಪಿಗೆ ಕೊಟ್ಟಿದ್ದಾಯಿತು. ಆ ಕಡತ ರೆಡಿಯಾಗಿದ್ದು ಆಗಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ವಕೀಲರ ಬಳಿ ಸಹ ಆ ಕಡತ ಹೋಗಿದೆ. ಒಂದು ವೇಳೆ 26ನೇ ತಾರೀಕು ಹೈಕೋರ್ಟ್ ಏಕಸದಸ್ಯ ಪೀಠ ಇಲ್ಲ ನಾಗರಾಜ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಮತ್ತೊಂದು ಕಡೆ ಶ್ರೀಲಕ್ಷ್ಮಿ, ಈಗ ಗಮನಿಸ್ತಾ ಇದೀವಿ, ಇದು ಸದ್ಯಕ್ಕೆ ದರ್ಶನ್ ವಿರುದ್ಧ ಇಷ್ಟೆಲ್ಲ ಕಂಟಕಗಳ ಎದುರಾಗ್ತಾ ಇರೋದು ಒಂದು ಕಡೆ ಆದ್ರೆ, ಸ್ವತಃ ಹೋಮ್ ಮಿನಿಸ್ಟರ್ ಹೇಳ್ತಾ ಇರುವಂತದ್ದು ಫ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇರೋದು ಏನಂತಂದ್ರೆ, ನೇರವಾಗಿ ದರ್ಶನ್ ನಾಟಕ ಮಾಡ್ತಾ ಇದ್ದಾನೆ, ಆತನಿಗೆ ಆಪರೇಷನ್ ಅಗತ್ಯವೇ ಇಲ್ಲ ಅಂತ. ಸೊ ಮುಂದೇನು ಹಾಗಿದ್ರೆ ಅಂತ ಭಾಳ ಕ್ಲಿಯರ್ ಆಗಿ ಶ್ರೀಪಾದ್ ಪಾಟೀಲ್ ನಾವು ಗಮನಿಸೋದೇನು ಅಂತಂದರೆ, ದರ್ಶನ್ ಕೇಸ್ ಆರಂಭದಿಂದಲೂ ಕೂಡ ಸರ್ಕಾರ ಇದನ್ನು ಬಹಳ ಕಟ್ಟುನಿಟ್ಟಾಗಿ ಕಾನೂನು ವಿಚಾರದಲ್ಲಿ ನಡ್ಕೊಳ್ತಾ ಇದೆ. ದರ್ಶನ್ ಕೇಸಲ್ಲಿ ಸೂಪರ್ ಸ್ಟಾರ್ ಆದರೂ ಕೂಡ ಯಾವುದೇ ರೀತಿಯ ಮುಲಾಜಿಲ್ಲದೆ ಕ್ರಮ ತಗೊಳ್ಳಲಾಗ್ತಾ ಇದೆ. ಇನ್ವೆಸ್ಟಿಗೇಷನ್ ಆಫೀಸರ್ಸು ಕೂಡ ನಾವು ನೆನ್ಪು ಮಾಡ್ಕೊಬೋದು ಶ್ರೀಪಾದ್, ಮೊದಲನೇ ಚಾರ್ಜ್ ಶೀಟ್ ಏನು 3900 ಪುಟಗಳಿಗೂ ಹೆಚ್ಚು ಪುಟಗಳಿದ್ದಂತಹ ಮೊದಲನೇ ಚಾರ್ಜ್ ಶೀಟಲ್ಲೇ ಬಹಳ ಪ್ರಬಲವಾದಂಥ ಸಾಕ್ಷ್ಯಗಳು ಮತ್ತು FSL ರಿಪೋರ್ಟು ಎಲ್ಲದನ್ನು ಕೂಡ ಇನ್ಕ್ಲೂಡ್ ಮಾಡಿಬಿಟ್ಟಿದ್ರು. ಆದರೆ ದರ್ಶನ್ ಕಡೆಯಿಂದ ಫೈಟ್ ಏನು ಕಡಿಮೆ ಕೊಡಲಿಲ್ಲ. CV ನಾಗೇಶ್ ವಾದ ಮಂಡನೆ ಮಾಡಿದ್ರು ಜಾಮೀನು ಅರ್ಜಿಗಾಗಿ. ಅಲ್ಲೂ ಕೂಡ ಎಲ್ಲ ಲೂಪ್ ಹೋಲ್ಸ್ನ 1 by 1 ಎತ್ತಿ ಹಿಡಿತಾ ಬಂದರು. ಕೊನೆಗೆ ನಾವು ನೋಡ್ತಾ ಬಂದರೆ ಇಂಟ್ರಿಮ್ ಬೇಲ್ ಸಿಕ್ತು. ಈಗ ಟ್ರೀಟ್ಮೆಂಟು ಅಂತ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ದಾರೆ. ಈಗ ಏನೇನು ಆಗಬಹುದು ಅಂತ ನಾವು ನೋಡೋದಾದರೆ ಕ್ವಿಕ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ನಾವು ನೋಡಿದ್ರೆ ಏನೇನು ಸೂಚಿಸುತ್ತೆ ಅಂತ, ಇದು ಇಂಟ್ರಿಮ್ ಬೇಲ್ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅನ್ನೋದು ಪ್ರಶ್ನೆ. ಜೊತೆಗೆ ಮೇನ್ ಬೇಲ್ ಅಪ್ಲಿಕೇಶನ್ ಏನು 26ನೇ ತಾರೀಕು ಇದೆಯಲ್ಲ, ಅದ್ರ ಮೇಲೆ ಪ್ರಭಾವ ಬೀರುತ್ತಾ, ಪ್ರಭಾವ ಬೀರಬಹುದಾದಂಥ ಸಾಕ್ಷ್ಯಗಳನ್ನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು ಕೊಡ್ತಾರೆ. ಯಾಕೆಂದರೆ ಈಗ ಎಡಿಷನಲ್ ಚಾರ್ಜ್ ಶೀಟು ಕೊಟ್ಟಿದ್ದಾರೆ ಕೋರ್ಟ್ಗೆ. ಎಡಿಷನಲ್ ಚಾರ್ಜ್ ಶೀಟಲ್ಲಿ ಸಿಕ್ಕಾಪಟ್ಟೆ ಇನ್ನೊಂದಿಷ್ಟು FSL ರಿಪೋರ್ಟ್ಗಳು, ಇನ್ನೊಂದಿಷ್ಟು. ನಮಸ್ಕಾರ. ಉತ್ತರ ಕರ್ನಾಟಕ ಮಂದಿಗೆ ಉತ್ತರ ಕರ್ನಾಟಕ ಸುದ್ದಿಗಳನ್ನು ನೋಡೋಣ. ಯಾವ್ಯಾವ ಜಿಲ್ಲೆದಾಗ ಏನೇನು ಆಗೈತೆ ಅಂತ ಹೇಳಿ, ಅದಕ್ಕಿಂತ ಮುಂಚೆ ಈ ದರ್ಶನ್ ಬಗ್ಗೆ ಹೋಮ್ ಮಿನಿಸ್ಟರ್ ಸಾಹೇಬರು ಒಂದು ಏನೋ ಸ್ಟೇಟ್ಮೆಂಟ್ ಕೊಟ್ಟಾರ್ರಿ, ಅದು ಏನಂತ ನೋಡ್ಕೊಳ್ಳೋಣ, ಆಮೇಲೆ ಉತ್ತರ ಕರ್ನಾಟಕ ಸುದ್ದಿ ಏನಂತ ನೋಡೋಣ ಅಂತ. ಮೊದಲ ದರ್ಶನ್ಗೆ ಆಪರೇಷನ್ ಅಗತ್ಯನೇ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಸಾಹೇಬ್ರು ಹೇಳ್ಯಾರ. ಆಪರೇಷನ್ ಮಾಡಿಸ್ಕೋಬೇಕ್ರಿ ನಾನು ಅಂತ ಹಾಸ್ಪಿಟ್ಲಿಗೆ ಬಂದಾನ ದರ್ಶನ, ಆದರೆ ಅವ್ಗೆ ಆಪರೇಷನ್, ಅವ ಆರಾಮದಾನ, ನಾಟಕ ಮಾಡಾಕತ್ತಾನವ ಅಂತ ಹೇಳಿ ದರ್ಶನ್ ಅವ್ರಿಗೆ ಹೋಮ್ ಮಿನಿಸ್ಟರ್ ಹೇಳಿರೋ. ಗೃಹ ಸಚಿವ ಪರಮೇಶ್ವರ್ ಸೆನ್ಸೇಷನಲ್ ಸ್ಟೇಟ್ಮೆಂಟ್ ಇದು. ದರ್ಶನ್ ಜಾಮೀನು ಕ್ಯಾನ್ಸಲ್ ಬಗ್ಗೆ ಚಿಂತನೆ ನಡೆದಿರೋದು ಒಂದು ಕಡೆ ಆದರೆ, ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲ ಅನ್ನೋದು ಕಾಣುತ್ತೆ. ಇದು ಹೋಮ್ ಮಿನಿಸ್ಟರ್ ಅವರ ಸೆನ್ಸೇಷನಲ್ ಸ್ಟೇಟ್ಮೆಂಟ್. ದರ್ಶನ್ಗೆ ಆಪರೇಷನ್ ಅಗತ್ಯವೇ ಇಲ್ಲ, ಆಪರೇಷನ್ ವಿಚಾರದಲ್ಲಿ ದರ್ಶನ್ ನಾಟಕ ಮಾಡ್ತಾ ಇದ್ದಾನೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ ಕೇಳೋಣ. ಅಲ್ಲ, ಈಗ ನಾವು FSL ರಿಪೋರ್ಟು ಬರಬೇಕು ಅಂತೇಳಿ ಹೈದ್ರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದ್ರಾಬಾದಿಗೆ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ಯಾವ ರೀಸನ್ಗಾಗಿ ಅವ್ರು ಬೇಲ್ ತಗೊಂಡಿದ್ರು, ಇಲ್ಲಿ ತನಕ ಅದಾಗಲಿಲ್ಲ. ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ,
ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಅಲ್ಲ, ಈಗ ನಾವು FSL ರಿಪೋರ್ಟು ಬರಬೇಕು ಅಂತೇಳಿ ಹೈದ್ರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದ್ರಾಬಾದಿಗೆ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ಯಾವ ರೀಸನ್ಗಾಗಿ ಅವ್ರು ಬೇಲ್ ತಗೊಂಡಿದ್ರು ಇಲ್ಲಿ ತನಕ ಅದಾಗಲಿಲ್ಲ. ಆಪರೇಷನ್ ಅನ್ನುವಂಥದ್ದನ್ನ ಹೋಮ್ ಮಿನಿಸ್ಟರ್ ಈ ಸೆನ್ಸೇಷನಲ್ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕೊಲೀಗ್ಸ್ ಎಲ್ಲರೂ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ನಾಗರಾಜ್, ಸುರೇಶ್ ಮತ್ತು ಶ್ರೀಲಕ್ಷ್ಮಿ. ಸುರೇಶ್ ಅವ್ರನ್ನ ಕೇಳ್ತೀನಿ. ಸುರೇಶ್, ಹೋಮ್ ಮಿನಿಸ್ಟರ್ ಈಗ ದರ್ಶನ್ ವಿಚಾರವಾಗಿ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು ಯಾವ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ?